ಈಗ ಚಿಕ್ಕಬಳ್ಳಾಪುರದ ಲೋಕಸಭಾ ಸದಸ್ಯರಿಗೆ ಏನು ಇನ್ನೊಂದು ಹೆಸರು ಇರೋದು? ಎಲ್ಲರೂ ಜನವಾಡಿಕೆ ಏನಾಗಿದೆ, ಯಾರಾದರೂ ಸುಧಾಕರ್ ಅಂದರೆ ಕೋವಿಡ್ ಸುಧಾಕರ್. ಕೋವಿಡ್ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನು ಟ್ಯಾಕ್ಸ್ ಹಾಕಿದ್ರು, ಏನೇನು ಮಾಡಿದ್ರು ಅಂತಕ್ಕಂಥದ್ದು ಎಲ್ಲ ವರದಿಗಳಲ್ಲಿ ಎಲ್ಲ ಅಧಿಕಾರಿಗಳನ್ನು ಮುಂದೆ ಇಟ್ಕೊಂಡು ಅವ್ರು ಮಾಡಿರತಕ್ಕಂಥ ಕರ್ಮಕಾಂಡಗಳು ಇನ್ನೂ ಹಾಗೆ ಜೀವಂತವಾಗಿದ್ದಾರೆ. 23 ಜನ ಮುಗ್ಧರು ಇವತ್ತು ಇವರ ಬೇಜವಾಬ್ದಾರಿ ಆಡಳಿತಕ್ಕೆ ಪ್ರಾಣ ಕೊಟ್ಟರಲ್ಲ. ಇವತ್ತು ಏನೇನಾಯಿತು ಆ ಸಂದರ್ಭದಲ್ಲಿ ಅಂತಕ್ಕಂಥದ್ರ ಬಗ್ಗೆ ನೀವು ಎಲ್ಲ ನೋಡಿದ್ದೀವಿ. ಇದರಿಂದ ಹೆಚ್ಚು ಈಗ ಪಾಪ ಅವರು ಅವರೇನೋ ಗಂಗಾ ಸ್ನಾನ ಮಾಡಿಬಿಟ್ಟಿದ್ದೀವಿ, ಏನೋ ಪವಿತ್ರವಾದಂಥ ಒಂದು ಇದರಲ್ಲಿ ಏನೋ ಸ್ನಾನ ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥ ಭಾವನೆಯಲ್ಲಿದ್ದಾರೆ. ಆದರೆ ಅವರು ಮಾಡಿರ್ತಕ್ಕಂಥದ್ದು, ಅವರ ನಡವಳಿಕೆ, ಅವರ ಭ್ರಷ್ಟಾಚಾರ ಏನಿದೆ ಅದೆಲ್ಲ ಇವತ್ತು ಜೀವಂತವಾಗಿದೆ. ಅವರು ಇದನ್ನು ಮುಚ್ಚುವಂಥದ್ದಕ್ಕೆ ಅವ್ರಿಗೆ ಯಾವುದೇ ರೀತಿ ನೈತಿಕತೆ ಕೂಡ ಇಲ್ಲ. ನಮ್ಮ ಕಡೆ, ನಮ್ಮ ಸರ್ಕಾರದ ಕಡೆ ಅವ್ರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಮಂತ್ರಿ ಅಂದರೆ ಅವರ ಪ್ರತಿಬಿಂಬ ಅಂದ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಅವರಾಗೆ ಇರ್ತಾರಂತ. ನನ್ನ ಆಕಾರನೇ ಬೇರೆ ಇರ್ತದೆ, ನನ್ನ ಮುಖಚೇಹರೆನೇ ಬೇರೆ ಇರ್ತದೆ. ನಾನು ಅವರ ಮುಖಚೇಹರೆಯಲ್ಲಿ ನಾನು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನನಗೆ ದೇವರು ಕೊಟ್ಟಿರ್ತಕ್ಕಂಥ ಮುಖಚೇಹರೆ, ನನ್ನ ದೇಹ ನನ್ನದೇ ಇದೆ, ನನ್ನ ಆಲೋಚನೆ, ನನ್ನ ಒಂದು ಸಿದ್ಧಾಂತ, ನನ್ನ ತತ್ವ ಸಿದ್ಧಾಂತಗಳು ಬೇರೆ ಇದೆ, ನನ್ನ ಸಾಮಾಜಿಕವಾಗಿ ನನ್ನ ಬದ್ಧತೆ ಬೇರೆ ಇದೆ. ಬಹುಶಃ ಎಲ್ಲರೂ ಅವರಾಗೆ ಇರ್ತಾರೆ ಅಂತಕ್ಕಂಥ ಭಾವನೆಯಲ್ಲಿ ಬಹುಶಃ ಏನೋ ಹೇಳಿರ್ಬೋದು ಅಂತ ನಾನು